ಏನ್ ಚಾಲೆಂಜ್ ಆಯ್ತು ಏನ್ ಚಾಲೆಂಜ್ ಟ್ಯಾಟೂ ಹಾಕ್ಸ್ಬಿರಿ ಟ್ಯಾಚು ಹಾಕ್ಸ್ರಿ ಎಲ್ಲಾರು ಟ್ಯಾಚು ಏನೋ ಇವಾಗ ನಿನ್ ಮುಚ್ಕೊಂಡು ಡಿ ಬಾಸ್ ಹಾಕ್ಸಪ್ಪ ಪಕ್ಕಾ ಬರ್ತೀನಿ ಹಾಕ್ಸಪ್ಪ ಏನ್ ಚಾಲೆಂಜ್ ಹೇಳಾಯ್ತು ಡಿ ಬಾಸ್ ಇಷ್ಟೆಲ್ಲ ಆದ್ಮೇಲೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅಂತ ಹೆಲ್ಮೆಟ್ ಕ್ಯಾಮ್ರಾ ಹಾಕೊಂಡು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ತಗೊಂಡು ಲಾಂಗ್ ರೈಡ್ ಹೋದ್ರೆ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಮೋಟೋ ವ್ಲಾಗಿಂಗ್ಗೆ ಕ್ಯಾಮ್ರಾ ಯಾವ ಆಂಗಲ್ ಅಲ್ಲಿ ಸೆಟ್ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಈ ಮೋಟೋ ವ್ಲಾಗಿಂಗ್ ಎಲ್ಲ ಸೈಡ್ ಅಲ್ಲಿ ಇಟ್ಟು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಇನ್ನ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಫಸ್ಟ್ ಸ್ಟಾಪ್ ಹಾಕಿದೀನಿ. ಸೊ ನೋಡಿ ಹೇಗ್ ಕಾಣಿಸ್ತಾ ಇದೆ ನನ್ನ ಗಾಡಿ. ಆ ಕಡೆ ಫುಲ್ ಮೇನ್ ರೋಡ್, ಆ ಕಡೆ ಗಾಡಿ ಹಾಕಿ ಆ ಕಡೆ ವ್ಯೂ ನೋಡ್ಕೊಂಡು ಬೆಸ್ಟ್ ಬ್ರೇಕ್ಫಾಸ್ಟ್ ಅನ್ಬೋದು ನಾನು ಇವತ್ತು ತಿಂತಾ ಇರೋದು. ಈ ತರ ವ್ಯೂ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಆಯ್ತು. ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ಬಂದಿರೋ ಪ್ಲೇಸ್ ಬಂದು ಬೆಂಗಳೂರಿಂದ 78 ಕಿಲೋಮೀಟರ್ ದೂರ ಇರೋ ಅಂತರಗಂಗೆ ಹಿಲ್ಸ್. ಎಂಟ್ರೆನ್ಸ್ ನೋಡಿ ಹೇಗೆ ಕಾಣುತ್ತೆ ಅಂತ. ಕೋತಿ ಕಾಟಗಳೆಲ್ಲ ಜಾಸ್ತಿ ಇರುತ್ತೆ ಇಲ್ಲಿ, ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಫುಡ್ ಗಿಡ್ ಎಲ್ಲ ಹಾಕಿದಾರೆ ಅದಕ್ಕೆ ಪಾಪ ತಿಂತಾ ಇದೆ. ಎಷ್ಟು ಕೋತಿಗಳವೆ ನೋಡಿ, ಕಾಲ್ಗೆ ಸಿಗ್ತಾವೆ. ಆ ಕಡೆ ಅವ್ರಲ್ಲಿ ಅವ್ರ ತಿನ್ಕೊಂಡ್ಬಿಡ್ತೀನಿ ಅಷ್ಟೇ ಎಲ್ಲಾರ್ನು. ಇದ್ ನೋಡಿ ಹೆಂಗ್ ಕಚ್ಕೊಂಡ್ಬಿಟ್ಟಿದೆ ಅದ್ರ ಅಮ್ಮಂಗೆ. ಇದೇ ಸ್ಟೈಲಿಶ್ ಕೋತಿ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ವಿ. ಏನ್ ಸಕ್ಕತ್ತಿದೆ ನೋಡು. ಗಾಂಜಾ ಗಿಂಜ ಹೊಡೆದ್ಬಿಟ್ಟಿದೆ, ಕಣ್ಸುತ್ತು ರೆಡ್ ಆಗ್ಬಿಟ್ಟಿದೆ. ಅದಕ್ಕೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಇಲ್ಲಿ ಯಾವ ರೀತಿ ಪಕ್ಷಿಗಳೆಲ್ಲ ಇದೆ ಅಂತ ಇಲ್ಲಿ ಹಾಕಿದ್ದಾರೆ. ಇಷ್ಟು ರೀತಿ ಪಕ್ಷಿಗಳು ಇಲ್ಲಿ ಈ ಕಾಡಲ್ಲಿ ಇದೆ ಅಂತ ಅಂತಾರೆ. ಸೊ ಹತ್ತುತ್ತಾ ಇದ್ದಂಗೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಬರ್ಡ್ಸ್ ಗಳನ್ನೆಲ್ಲ ನೋಡ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಏನ್ ಬರ್ಡ್ಸ್ ಇರುತ್ತೆ ಏನಿರಲ್ಲ ಅಂತ. ಬನ್ನಿ ಹೋಗಿ ನೋಡೋಣ ಏನೇನ್ ಪಕ್ಷಿ ಇದೆ ಇಲ್ಲಿ ಮೇಲೆ ಅಂತ. ವ್ಯೂ ಪಾಯಿಂಟ್ ತರ ಇದೆ ಇಲ್ಲಿ. ಡಿ ಬಾಸ್ ಅಲ್ವೇನೋ ದರ್ಶನ್ ಎಲ್ಲ ನಾನು ದರ್ಶನ ತರ್ಸ್ಕೊತೀನಿ. ಡಿ ಬಾಸ್ ಅಷ್ಟೇ. ದರ್ಶನ್ ಎಲ್ಲ ಏನಕ್ಕೆ ದರ್ಶನ್? ನಾನು ಹೇಳಿದ್ದೇನು ಡಿ ಬಾಸ್. ಏನು ಒಳಗಾಕಿ ಇವನು ಕೊಲೆ ಕೇಸ್ನಲ್ಲಿ ಇದ್ದಾನೆ ಅಷ್ಟೇ. ಈ ಜಾಗದಲ್ಲಿ ಬಂದ್ರೆ ನೀವು ವಯಸ್ಸಾದವರು ಬರ್ಬೋದು, ಯಾಕಂದ್ರೆ ಫುಲ್ ಸ್ಟೆಪ್ಸ್ ಇದೆ. ಇನ್ನೇನು ಹತ್ತದ್ವಿ, ದೇವಸ್ಥಾನ ಹತ್ರ ಬಂದಿದ್ದೀವಿ. ನೀವು ಅನ್ಕೊಬೋದು ಇಷ್ಟು ಮೇಲೆ ಹತ್ಬೇಕಾಗುರು ಅಂತ. ಆದರೆ ಒನ್ಸ್ ಮೇಲ್ ರೀಚ್ ಆದಮೇಲೆ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ ನಿಮ್ಗೇನೆ. ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ಟೆಂಪಲ್ ನೋಡಿ ಏನು ಸಕ್ಕದಾಗಿರುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಇರುತ್ತೆ ಟೆಂಪಲ್ ಅಂತ. ನೀರೆಲ್ಲ ಡ್ರೈ ಆಗ್ಬಿಟ್ಟಿದೆ ಫುಲ್ಲು ನೀರು ತುಂಬಿರ್ತಿತ್ತು. ಇವಾಗ ಬಿಸಿಲುಗಾಲ ಅಂತ ಡ್ರೈ ಆಗಿರ್ಬೇಕಿಲ್ಲ ಫುಲ್ಲು. ನನಗೆ ಶಾಕಿಂಗ್ ಆಗೋಯ್ತಿತ್ತು ಒಂದು ಸ್ವಲ್ಪ. ನಿಜ ಇಲ್ಲಿ ತನಕ ನೀರು ಬಂದಿರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿದ್ರೆ ಇಷ್ಟು ಕಮ್ಮಿ ಆಗ್ಬಿಟ್ಟಿದೆ ನೀರೆಲ್ಲ. ಆದ್ರೆ ಇಲ್ಲಿ ಬಸವಣ್ಣನ ಬಾಯಿಂದ ಅಂತೂ 365 ದಿನಾನು ನೀರು ಬರ್ತಾನೆ ಇರುತ್ತೆ. ಇಲ್ಲಿ ಕೆಳಗಡೆ ಬೀಳ್ತಾನೆ ಇರುತ್ತೆ ನೋಡಿ, ಇಲ್ಲಿಂದ ಬೀಳ್ತಾ ಇರುತ್ತೆ. ಬಸವಣ್ಣನ ಬಾಯಿಂದ ಬಂದು ಎಲ್ಲಿಂದ ಬರುತ್ತೆ, ಎಲ್ಲಿಂದ ನೀರು ಬೀಳುತ್ತೆ ಅಂತ ತೋರಿಸ್ತೀನಿ. ಹೌ ಇಟ್ ಈಸ್ ಪಾಸಿಬಲ್. ನೋಡಿ ಇಲ್ಲಿಂದ ಬಂದು ಬೀಳ್ತಾ ಇದೆ. ನೀವು ಇನ್ನ ಜಾಸ್ತಿ ಟ್ರಕ್ಕಿಂಗ್ ಮಾಡಬೇಕು, ಗುಹೆಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಇನ್ನ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ನೀವು. ಸೊ ನೀವು ಇವಾಗ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಟೆಂಪಲ್ ಪಕ್ಕ ಕಡೆ ಒಂದು ದಾರಿ ತರ ಕಾಣ್ತಾ ಇದೆ, ಇಲ್ಲಿಂದ ಹೋಗ್ಬೋದು. ಇಲ್ಲಿಂದ ಹಂಗೆ ಹತ್ಕೊಂಡು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಮೇಲ್ಗಡೆ ಕೇವ್ಸ್ ಎಲ್ಲ ಇದೆ. ಗುಣ ಕೇವ್ಸ್ ಗಿಂತ ಚೆನ್ನಾಗಿದೆ ಆ ತರ ಕೇವ್ಸ್ ಇದೆ ಮೇಲ್ಗಡೆ. ಅಂದ್ರೆ ಟ್ರಕ್ಕಿಂಗ್ಗೆ ಫೀಸ್ ತಗೊಂತಾರೆ. ಇಲ್ಲೇನ್ ಫೀಸ್ ಏನಿದೆಯಾ ಏನಂತ ಗೊತ್ತಿಲ್ಲ, ಯಾರು ಬಿಟ್ಟಿಲ್ಲ. ಎಷ್ಟಾಗುತ್ತಣ್ಣ ಟಿಕೆಟ್? ಹೌದಾ, ಅದು ಕೇವ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ತೋರಿಸ್ತಾರ. ಎಲ್ಲಿ ತಗೊಬೇಕು ಟಿಕೆಟ್ನ? ನೋಡಿ ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ.
ಟ್ರೆಕ್ಕಿಂಗ್ ಸ್ಟಾರ್ಟ್ 6 AM, ಎಂಟ್ರಿ ಆನ್ಲೈನ್ ಬುಕ್ಕಿಂಗ್ ಓನ್ಲಿ, ಆನ್ಲೈನಲ್ಲಿ ಬುಕ್ ಮಾಡಬೇಕು. ಅದು ಕರ್ನಾಟಕ ಈಕೋ ಟೂರಿಸಂ, ನಾನು ಇದು ಸ್ಕಂದಗಿರಿ ಟ್ರೆಕ್ ಮಾಡಿದ್ನಲ್ಲ ಹೇಳಿದ್ನಲ್ಲ, ಅದೇ ಕರ್ನಾಟಕ ಈಕೋ ಟೂರಿಸಂ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಗೈಡ್ ಬರ್ತಾರಲ್ವ ಸರ್ ಇಲ್ಲಿ, ಇವರೇ ಗೈಡು, ಅವ್ರ ಜೊತೆ ಹೋಗಿ ಎಷ್ಟು ಅವರ್ ಇರುತ್ತೆ ನಾನು ಟ್ರೆಕ್ಕಿಂಗ್? 3 ಅವರ್. 3 ಅವರ್ ಸ್ಟಾರ್ಟ್ ಮಾಡೋದು ಬೆಳಿಗ್ಗೆ 6 ಗಂಟೆಗೆ. 6 ಗಂಟೆ ಸ್ಟಾರ್ಟ್ ಮಾಡ್ರೆ 8-9 ಗಂಟೆಗೆ ಕೆಳಗಡೆ ಬರ್ತಾರೆ ಜನ. 8-9 ವರ್ಷ ಕೆಳಗಡೆ ಬರ್ತೀವಿ. ಒಂದೇ ಸೆಷನ್ ಇರುತ್ತಾ ದಿನಕ್ಕೆ? 6 ಗಂಟೆಯಿಂದ 11 ಗಂಟೆ ಆನ್ಲೈನ್ ಬುಕಿಂಗ್ ಇರುತ್ತೆ. 11 ಗಂಟೆ ಒಳಗಡೆ ಟಿಕೆಟ್ ಮಾಡ್ಕೊಂಡು. ಸೊ ಇವಾಗ ಫಸ್ಟ್ ಪ್ಲೇಸ್ ಮುಗೀತು ಅಂತರ್ಗಂಗೆ, ಸೆಕೆಂಡ್ ಪ್ಲೇಸ್ ಹೋಗೋಣ ಬನ್ನಿ. ಫೈನಲಿ ನಾವಿವಾಗ ಬೆಟ್ಟದ ಮೇಲಿರೋ ಟೆಂಪಲ್ ಬಂದಿದ್ದೀವಿ. ಇದು ಆಗಿನ ಕಾಲದಲ್ಲಿ ಮಾರ್ಕಂಡೇಶ್ವರ ಅನ್ನೋ ಮುನಿ ಬಂದಿಲ್ಲಿ ಮೆಡಿಟೇಟ್ ಮಾಡ್ತಾ ಇದ್ದಾಗಕ್ಕೋಸ್ಕರ ಇದು ಮಾರ್ಕಂಡೆ ಟೆಂಪಲ್ ಅಂತ ಫೇಮಸ್ ಆಯ್ತು. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಈ ಟೆಂಪಲ್ಗೆ. ಫಸ್ಟ್ ಟೆಂಪಲ್ ಎಕ್ಸ್ಪ್ಲೋರ್ ಮಾಡ್ಬಿಡೋಣ, ಆಮೇಲೆ ಮುಂದೆಗಡೆ ವ್ಯೂ ಏನೇನಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಜಾಗ ಕಾಣಿಸ್ತು ನೋಡಿ.